ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೃಹ ಸಂಗಾತಿಗೆ. ಯಾರೆಲ್ಲ ವೀಡಿಯೋಸ್ನ ಕೇಳಿಸ್ಕೊಳ್ತಾ ಇದ್ದೀರೋ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇಂದಿನ ವಿಡಿಯೋದಲ್ಲಿ ವಿಶೇಷವಾದ ಮಾಹಿತಿ ಏನಪ್ಪ ಅಂದರೆ, ಇನ್ನೇನು ಹೋಳಿ ಹಬ್ಬ ಹತ್ತಿರಕ್ಕೆ ಬಂತು. ಹೋಳಿ ಹಬ್ಬ ಯಾವಾಗ ಮತ್ತು ಹೋಳಿ ದಹನ ಮಾಡುವುದು ಯಾವಾಗ, ಹೋಳಿ ಹಬ್ಬ ಆಚರಿಸುವುದು ಯಾವಾಗ ಎಂಬುದನ್ನಾಗಿ ನಮ್ಮ ವಿಡಿಯೋದಲ್ಲಿ ವಿಶೇಷವಾಗಿ ಮಾಹಿತಿಯನ್ನು ನೀಡ್ತಿದ್ದೇನೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈ ವರ್ಷ ಹೋಳಿ ಹಬ್ಬ ಯಾವಾಗ, ಹೋಳಿಕಾ ದಹನ ಶುಭ ಮುಹೂರ್ತ ಯಾವಾಗ ಶುರು ಆಗುತ್ತೆ ಎಂಬುದನ್ನಾಗಿ ತಿಳಿಸಿಕೊಡುತ್ತಿದ್ದೇನೆ. 2026ರ ಹೋಳಿ ಹಬ್ಬವನ್ನು ಮಾರ್ಚ್ 4ರಂದು ಆಚರಿಸಲಾಗುತ್ತಿತ್ತು. ಇದು ಸಂಸ್ಕೃತಿ, ಭಕ್ತಿ ಮತ್ತು ವಸಂತದ ಆಗಮನದ ಸಂಕೇತವಾಗಿದೆ ಅಂತಲೇ ಹೇಳ್ಬೋದು. ಮಾರ್ಚ್ 3ರಂದು ಹೋಳಿಕಾ ದಹನದಿಂದ ಆರಂಭವಾಗುವ ಈ ಹಬ್ಬವು ಸತ್ಯದ ಗೆಲುವನ್ನು ಸಾರುತ್ತದೆ. ನೈಸರ್ಗಿಕ ಬಣ್ಣಗಳ ಬಳಕೆ, ಪರಿಸರ ಸ್ನೇಹ ಆಚರಣೆ ಮತ್ತು ಮಾನವ ಸಂಬಂಧಗಳ ಮರುಜೋಡಣೆಯ ಅದ್ಭುತ ಸಂಕೇತವಾಗಿದೆ. ಹಳೆಯ ಮೈಮನಸ್ಸು ಮರೆತು ಹೊಸ ಸ್ನೇಹವನ್ನು ಸವಿಯುತ್ತಾ ಬೆಸೆಯುವ ಸಡಗರ ಇದು. ಹಾಗಾಗಿ ಹೋಳಿ ಹಬ್ಬ ವಿಶೇಷವಾಗಿ ಜನರು ಆಚರಿಸುತ್ತಾರೆ. ಹೋಳಿ ಹಬ್ಬ ಎಲ್ಲಿ ಆಚರಿಸುತ್ತಾರೆ ಅಲ್ಲಿ ದೇಶ ಕಡಿಮೆ ಆಗುತ್ತೆ ಎಂಬುದನ್ನು ಆಚರಿಸುತ್ತಾರೆ. ಹಾಗಾಗಿ ಹೋಳಿ ಹಬ್ಬ ಯಾವಾಗ ಇಂದಿನ ದಿನಾಗಿ ಶುಭ ಮುಹೂರ್ತ. ಹಾಗಾಗಿ ಹಬ್ಬದ ಆರಂಭವು ಹಿಂದಿನ ದಿನವೇ ಎಲ್ಲ ತಯಾರಿಯನ್ನು ಮಾಡಿಕೊಂಡಿರುತ್ತಾರೆ. ಹಾಗಾಗಿ ಬನ್ನಿ, ಏನನ್ನ ತಯಾರಿ ಮಾಡಿಕೊಂಡಿರುವುದು ಹೋಳಿ ಹಬ್ಬ ಆಚರಿಸುತ್ತಾರೆ ಎಂಬುದನ್ನಾಗಿ ನೋಡೋಣ. ಹೋಳಿ ಹಬ್ಬವು ಮಾರ್ಚ್ 4ರಂದು ಆಚರಿಸಲಾಗುತ್ತಿತ್ತು. ಇದು ಸಂಸ್ಕೃತಿ, ಭಕ್ತಿ ಮತ್ತು ವಸಂತದ ಆಗಮನದ ಸಂಕೇತವಾಗಿದೆ. ಮಾರ್ಚ್ 3ರಂದು ಹೋಳಿಕಾ ದಹನದಿಂದ ಆರಂಭವಾಗುವ ಈ ಹಬ್ಬವು ಸದ್ಯದ ಗೆಲುವನ್ನು ಸಾರುತ್ತದೆ. ನೈಸರ್ಗಿಕ ಬಣ್ಣಗಳ ಬಳಕೆ, ಪರಿಸರ ಸ್ನೇಹಿ ಆಚರಣೆ ಮತ್ತು ಮಾನವ ಸಂಬಂಧಗಳ ಮರುಜೋಡಣೆಯ ಅದ್ಭುತ ಹಬ್ಬ ಇದಾಗಿದೆ. ಹಾಗಾಗಿ ಹಳೆಯ ಮೈಮನಸ್ಸುಗಳನ್ನು ಮರೆತು ಹೊಸದೊಂದಿಗೆ ಅಧ್ಯಾಯದೊಂದಿಗೆ ಪ್ರಾರಂಭವಾಗುತ್ತಾರೆ. ಹೊಸ ಬಣ್ಣವನ್ನು ಹರಿಸಿ ವರ್ಷ ಪೂರ್ತಿ ಬಣ್ಣದಲ್ಲಿ ಆ ಬಣ್ಣದ ಸಂಕೇತವನ್ನು ಇರಲಿ ಎಂದು ದಿನವಾದ ಹೋಳಿ ಹಬ್ಬ ತುಂಬಾ ಸಂಜೆ ನಡೆಯುವ ಚಿಕ್ಕ ಮಕ್ಕಳಿಂದ ಹಿಡಿದು ಹೋಳಿಕಾ ದಹನದೊಂದಿಗೆ ಹಾಗಾಗಿ ಆ ಹಬ್ಬ ಶುರುವಾಗುತ್ತದೆ. ಚಿಕ್ಕ ಮಕ್ಕಳಿಂದ 8:50ರವರೆಗೆ ವಿಶೇಷವಾದ ಸಿಹಿ ಪದಾರ್ಥಗಳು ಮತ್ತು ನೀರಿನೊಂದಿಗೆ ಆಡುವುದರಿಂದ ತುಂಬಾ ಒಳ್ಳೆಯದು. ಬಣ್ಣಗಳು ಬೆಳೆದುಕೊಂಡು ತದನಂತರ ನೀರಿನಿಂದ ಗೆಲುವನ್ನು ಒಳ್ಳೆಯದು ಸ್ಮರಿಸಲಾಗುತ್ತದೆ. ನೀರು ಅಂದು ಬೆಳಗುವ ಅಗ್ನಿಯು ಮನಸ್ಸಿನ ದ್ವೇಷಗಳನ್ನು ಒಳ್ಳೆಯ ಬಣ್ಣದಿಂದ ನೈತಿಕತೆಯ ಹೊಸ ದೀಪವನ್ನು ಬೆಳಗುವುದನ್ನಾಗಿ ಚಳಿಗಾಲದಲ್ಲಿ ಜಡತೆಯನ್ನು ಕಳೆದು ವಸಂತದ ಚೈತನ್ಯವನ್ನು ಸ್ವಾಗತಿಸಲು ಈ ಹಬ್ಬ ವೈಜ್ಞಾನಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ನಮಗೆ ನೆರವಾಗುತ್ತದೆ. ಪ್ರಾಚೀನ ಕಾಲದಲ್ಲಿ ಹಸಿರು ಮತ್ತು ಹಳದಿ ಬಣ್ಣಗಳಿಗೆ ಪಲಾಶಯ, ಹೂವು ಮತ್ತು ಅರಿಶಿಣದಂತಹ ನೈಸರ್ಗಿಕ ಮೂಲಗಳನ್ನು ಬಳಸಲಾಗುತ್ತಿತ್ತು. ಇದು ಆರೋಗ್ಯಕರ ಪೂರಕವಾಗಿತ್ತು. ಭಾರತದ ವೈವಿಧ್ಯತೆಯನ್ನು ಏಕತೆಯನ್ನು ಕಾಣುವಂತೆ ಹೋಳಿಯ ಅತ್ಯಂತ ಸುಂದರ ಭಾಗವೆಂದರೆ ಮರೆತೇ ಹಳೆಯ ಮೈಮನಸ್ಸುಗಳನ್ನು ಬಣ್ಣಗಳ ಮೂಲಕ ಅಳಿಸಲಾಗುತ್ತದೆ. ಒಳ್ಳೆಯ ಬಣ್ಣ ಮತ್ತು ಹಳದಿ, ಅರಿಶಿಣ, ಕುಂಕುಮದೊಂದಿಗೆ ಆಡುವುದು ಅತ್ಯಂತ ಶ್ರೇಯಸ್ಕರ ಅಂತ ಹೇಳಲಾಗಿದೆ. ಉತ್ತಮ ಬಣ್ಣವಾದ ಗುಲಾಬಿ ಬಣ್ಣ, ಹಳದಿ ಮತ್ತು ಕೆಂಪು ಬಣ್ಣ ಹಾಗೆ ಅರಿಶಿಣ ಕುಂಕುಮ ಬೆರೆಸಿ ಬಣ್ಣ ಆಡಿದರೆ ಇನ್ನೂ ತುಂಬ ಉತ್ತಮ ಎಂಬುದನ್ನಾಗಿ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಹಾಗಾಗಿ ಬನ್ನಿ, ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ನಿಮ್ಮ ಅನಿಸಿಕೆ ಏನು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೋಳಿ ಹಬ್ಬ ಅತ್ಯಂತ ವಿಶೇಷವಾದದ್ದು. ಹೋಳಿ ಹಬ್ಬವನ್ನು ಅತ್ಯಂತ ಒಳ್ಳೆಯ ಬಣ್ಣದಿಂದ ಆಡಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬಣ್ಣಗಳು ತುಂಬಲಿ ಎಂಬುದಕ್ಕೆ ಕೋರುತ್ತಾ ಈ ನಮ್ಮ ಮಾಹಿತಿಯನ್ನು ಇಲ್ಲಿಗೆ ಕೊನೆಗೊಳಿಸುತ್ತಿದ್ದೇನೆ. ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಏನು ಅಂತ ತಿಳಿಸಿ. ಹೋಳಿ ಹಬ್ಬ ಇನ್ನೇನು ಶುರುವಾಗಲಿದೆ. ನೀರು ತುಂಬ ಕಡಿಮೆ ಉಪಯೋಗಿಸಿ ಬಣ್ಣ ಆಡಿ ಎಂಬುದನ್ನಾಗಿ ತಿಳಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡುತ್ತಿದ್ದೇನೆ.